ಗಂಡು ಹೆಣ್ಣಿನ ನಡುವೆ ವಯಸ್ಸಿನ ಅಂತರ ಎಷ್ಟಿರಬೇಕು? ಸುಮಧುರ ಬಾಂಧವ್ಯಕ್ಕೂ ವಯಸ್ಸಿನ ಅಂತರಕ್ಕೂ ಸಂಬಂಧ ಇದೆಯೇ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯನ ತರ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ, ಮದುವೆ ಆಗುವ ಗಂಡು ಹೆಣ್ಣಿನ ನಡುವೆ ವಯಸ್ಸಿನ ಅಂತರ ಎಷ್ಟಿರಬೇಕು, ಹಾಗೆ ಸಮಾನ ವಯಸ್ಕರು ಮದುವೆ ಆದ್ರೆ ಮುಂದೆ ಆಗುವ ಸಮಸ್ಯೆಗಳೇನು, ಇದರ ಬಗ್ಗೆ ನಾನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಬನ್ನಿ ಮತ್ತೆ ಆಗ್ತಾಡ ವಿಡಿಯೋ ಶುರು ಮಾಡೇ ಬಿಡೋಣ. ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಅನ್ನೋದು ಒಂಥರ ಮಹತ್ವದ ತಿರುವನ್ನ ನೀಡುತ್ತೆ. ಇದು ಕೇವಲ ಇಬ್ಬರ ವ್ಯಕ್ತಿಗಳ ಮಿಲನವಷ್ಟೇ ಅಲ್ಲ, ಎರಡು ಕುಟುಂಬಗಳ ನಡುವೆ ಹೊಸ ನಂಟು ಬೆಸೆಯುವ ಸುಂದರವಾದ ಸಂಬಂಧ. ಇಂತಹ ಬಂಧನದಲ್ಲಿ ವಯಸ್ಸು ಕೂಡ ಆಗಾಗ ಚರ್ಚೆಗೆ ಗ್ರಾಸವಾಗುತ್ತೆ. ವಧುವಿನ ವಯಸ್ಸೇನು, ವರನ ವಯಸ್ಸಿಗೂ ಅವಳ ವಯೋಮಾನಕ್ಕೂ ಎಷ್ಟು ವ್ಯತ್ಯಾಸ, ಅವರಿಬ್ಬರು ಸರಿಯಾದ ಜೋಡಿಯ, ಹೀಗೆ ವಯಸ್ಸಿಗೆ ಸಂಬಂಧಿಸಿದ ಇಂತಹ ಹಲವು ಮಾತುಗಳು ಬಹುತೇಕ ಮದುವೆಗಳಲ್ಲಿ ಕೇಳಿ ಬರುತ್ತೆ. ನಾವು ಯಾವ್ದಾದ್ರೂ ಮದುವೆಗೆ ಹೋದಾಗ ನಮ್ಮ ಅಕ್ಕ ಪಕ್ಕ ಕುತ್ಕೊಂಡಿರೋರು ಮದುವೆ ಆಗ್ತಿರೋ ಗಂಡು ಹೆಣ್ಣನ್ನ ನೋಡಿಬಿಟ್ಟು, ನೋಡೆ ಆ ಹುಡುಗ ಒಳ್ಳೆ ಅಂಕಲ್ ಇದ್ದಂಗಿದ್ದಾನೆ, ಈ ಹುಡುಗಿ ನೋಡಿದ್ರೆ ಚಿಕ್ಕ ಹುಡುಗಿ ಇದ್ದಂಗಿದ್ದಾಳೆ, ಮೋಸ್ಟ್ಲಿ ನನಗೆ ಅನ್ಸುತ್ತೆ ಈ ಹುಡುಗಿ ಆ ಹುಡುಗನ ಹತ್ರ ಎಲ್ಲೋ ದುಡ್ಡು ಜಾಸ್ತಿ ಇರ್ಬೇಕಂತೇಳಿ ಮದುವೆ ಆಗ್ತಿರ್ಬೇಕಲ್ವೇನೆ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದ್ ಕಡೆ ಮದುವೆಗೆ ಹೋದಾಗ ಅಲ್ಲಿ ನೋಡಿ ಆ ಹುಡುಗಿ ನೋಡಿದ್ರೆ ಒಳ್ಳೆ ಆಂಟ್ ಇದ್ದಂಗಿದ್ದಾಳೆ, ಹುಡುಗ ನೋಡಿದ್ರೆ ಚಿಕ್ಕ ಹುಡುಗದಂಗಿದ್ದಾನೆ, ಮೋಸ್ಟ್ಲಿ ಅನ್ಸುತ್ತೆ ಆ ಹುಡುಗ ಆ ಹುಡುಗಿನ ಇಷ್ಟಪಟ್ಟೇನ್ ಮದುವೆ ಆಗಿಲ್ಲ ಕಣೆ, ಆಸ್ತಿ ನೋಡಿ ಮದುವೆ ಆಗಿ ಅವನೇ ಅಂತ ಮಾತಾಡ್ತಿರ್ತಾರೆ. ನೀವೆಲ್ಲ ಕೇಳಿಸ್ಕೊಂಡಿರ್ತೀರಿ. ಹಾಗಾಗಿ ಅದಕ್ಕೆ ಹೇಳೋದು, ಸುಖಿ ದಾಂಪತ್ಯಕ್ಕೆ ವಯಸ್ಸೊಂದೇ ಮುಖ್ಯನಾ? ಈ ಬಗ್ಗೆ ಸಾಕಷ್ಟು ಪರ ವಿರೋಧಗಳಿವೆ. ಒಂದೇ ವಯೋಮಾನದ ದಾಂಪತ್ಯದಲ್ಲೂ ಹೊಂದಾಣಿಕೆ ಪ್ರಮುಖ ಸಂಗತಿಯಾಗಿ ಕಾಡಿದ್ದು ಇದೆ. ಆದ್ರೆ ಹೆಚ್ಚು ವಯಸ್ಸಿನ ಅಂತರ ಇರುವವರ ನಡುವೆಯೂ ಕೂಡ ಅನ್ಯೋನ್ಯತೆ ಒಂಥರ ಮಾದರಿಯಾಗಿಯೂ ಕೂಡ ಇದೆ. ಗಂಡು ಹೆಣ್ಣಿನ ನಡುವೆ ವಯಸ್ಸಿನ ಅಂತರ ಎಷ್ಟಿರಬೇಕು? ಸಂಶೋಧನೆಗಳ ಪ್ರಕಾರ ಸಂಗಾತಿಗಳ ನಡುವೆ 5 ರಿಂದ 7 ವರ್ಷಗಳ ವಯಸ್ಸಿನ ವ್ಯತ್ಯಾಸ ಸೂಕ್ತ ಹಾಗೂ ಸ್ವೀಕಾರ ಎನ್ನಲಾಗಿದೆ. ನಾವು ಹಲವಾರು ದೃಷ್ಟಿಕೋನಗಳಿಂದ ನಾವು ವಿಶ್ಲೇಷಿಸಿದಾಗ ವಯಸ್ಸಿನ ಅಂತರ ತೀರಾ ಹೆಚ್ಚಾಗಿದ್ದರೆ ಅದು ವೈವಾಹಿಕ ಸಮಸ್ಯೆಗಳಿಗೆ ಸಾಧ್ಯತೆಯನ್ನು ದ್ವಿಗುಣಗೊಳಿಸುತ್ತೆ. ಇಬ್ಬರಲ್ಲೂ ಪರಸ್ಪರ ಒಂದೇ ತರಹದ ಅಭಿರುಚಿ ಮತ್ತು ಆದ್ಯತೆಗಳಿಗೆ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇದ್ದಷ್ಟು ಸಂಬಂಧ ಗಟ್ಟಿಯಾಗಿರೋದಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂತೀರಾ ಅಲ್ವಾ? ಮನೋವಿಜ್ಞಾನದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ಮಾನಸಿಕವಾಗಿ ಬೇಗನೆ ಪ್ರಬುದ್ಧರಾಗಿರ್ತಾರೆ. 21 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹೆಚ್ಚು ತಿಳುವಳಿಕೆ, ಜವಾಬ್ದಾರಿಯ ಪ್ರಜ್ಞೆ ಮೂಡಿರುತ್ತೆ. ಆದ್ರೆ ಪುರುಷರಲ್ಲಿ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿದಾಗ ವೈವಾಹಿಕ ಜೀವನದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಬೇಕಾದ ಪ್ರಬುದ್ಧತೆ ಕೊಂಚ ಅಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಲಾಗ್ತಿದೆ. ವಯಸ್ಸಿನಲ್ಲಿ ಕಡಿಮೆ ಅಂತರವಿದ್ದಾಗ ದಾಂಪತ್ಯದಲ್ಲಿ ಹಲವಾರು ಸವಾಲುಗಳು ಉದ್ಭವವಾಗುತ್ತೆ. ಗಂಡ ಹೆಂಡತಿಯ ನಡುವೆ ಕೇವಲ 1 ಅಥವಾ 2 ವರ್ಷದ ಅಂತರವಿದ್ದರೆ ಸಂಘರ್ಷಗಳು ಏರ್ಪಡುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಿದೆ. ಇಬ್ಬರ ವಯಸ್ಸು ಸಮಾನವಾಗಿದ್ದಾಗ ಅಹಂಕಾರ ಮತ್ತು ಮೊಂಡುತನ ಸಮಾನವಾಗಿರುತ್ತೆ. ನಾನ್ಯಾಕೆ ಸೋಲ್ಬೇಕು, ನಾನಿರೋದೇ ಹೀಗೆ ಎನ್ನೋ ಮನೋಭಾವನೆ ಅಧಿಕವಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಸೂಕ್ತ ವಯಸ್ಸಿನ ಅಂತರವಿರುವಾಗ ಸಂಬಂಧದಲ್ಲಿ ಉತ್ತಮ ಚಲನಶೀಲತೆ, ಪರಿಪಕ್ವತೆ ಕಾಣಿಸುತ್ತೆ. ವಯಸ್ಸಿನ ಅಂತರ ಹಿತವಾಗಿದ್ದಷ್ಟು ಪತಿ ತನ್ನ ಕಿರಿಯ ವಯಸ್ಸಿನ ಹೆಂಡತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಕ್ಷಮಿಸಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಜೀವನವನ್ನ. ಹೆಂಡತಿಯು ತನಗಿಂತ ಹಿರಿಯನಾದ ಗಂಡನ ಅನುಭವಕ್ಕೆ ಗೌರವ ಕೊಟ್ಟು ಆತನ ಮಾತಿಗೆ ಬೆಲೆ ನೀಡ್ತಾಳೆ. ಆದ್ರೆ ಇದು ಸಂಬಂಧಗಳ ನಡುವಿನ ನಂಟನ್ನು ಹೆಚ್ಚಿಸಿ ಸಾಮರಸ್ಯದ ಜೀವನಕ್ಕೆ ನೆರವಾಗುತ್ತದೆ.
ವಯಸ್ಸನ್ನು ಮೀರಿಯೂ ಪ್ರೀತಿ ಎಂದರೆ ಕೇವಲ ತಾತ್ಕಾಲಿಕ ಆಕರ್ಷಣೆಯಲ್ಲ, ತಾಳ್ಮೆಯಿಂದ ಸಂಗಾತಿಯ ಮನಸ್ಸನ್ನು ಅರಿತು ಇಷ್ಟ ಕಷ್ಟಗಳ ಜೊತೆಯಾಗಿ ಬಾಳುವುದೇ ನಿಜವಾದ ಸಾಮರಸ್ಯದ ಜೀವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನೀವು ಈ ವಿಡಿಯೋ ನೋಡಿದ್ರಲ್ವಾ? ಈಗ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಏನಪ್ಪಾ ಅಂದ್ರೆ, ಹಿಂದೆಲ್ಲ ಒಂದು ಗಂಡು ಹೆಣ್ಣು ಮದುವೆ ಆಗ್ಬೇಕಂದ್ರೆ 10-15 ವರ್ಷಗಳ ಅಂತರವಿರ್ತಿತ್ತು. ಆದ್ರೆ ಇತ್ತೀಚೆಗೆ ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಬಂದು ಇಂದು ಸಮವಯಸ್ಕರೇ ಆಗ್ಬೇಕು ಅಂತಿದ್ದಾರೆ. ನಿಮ್ಮ ಅಭಿಪ್ರಾಯವೇನಂತ ಹೇಳಿ. ಪತಿ ಪತ್ನಿಯ ನಡುವಣ ವಯಸ್ಸಿನ ಅಂತರ ಎಷ್ಟಿರ್ಬೇಕು? ಸುಮಧುರ ಬಾಂಧವ್ಯಕ್ಕೂ ವಯಸ್ಸಿನ ಅಂತರಕ್ಕೂ ಸಂಬಂಧ ಇದೆಯೇ? ನೀವು ದಯವಿಟ್ಟು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹೈಪ್ ಮಾಡೋದ್ ಮರಿಬೇಡಿ ಅಂತ ಕೇಳ್ಕೊತಾ, ಮತ್ತೆ ನಾನು ಇದೇ ತರಹದ ವಿಡಿಯೋಗಳನ್ನ ನಿಮ್ ಮುಂದೆ ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.